ಹೆಲೋ ಹಾಯ್ ನಮಸ್ತೆ, ಹೇಗಿದ್ದೀರಾ? ಎಲ್ಲರೂ ಸೌಖ್ಯ ಅಂತ ನಾನು ಭಾವಿಸ್ತೇನೆ. ನಾಗರ ಪಂಚಮಿ ಹಬ್ಬದ ವಿಶೇಷ ಹಾರ್ದಿಕ ಶುಭಾಶಯಗಳು. ತುಳುನಾಡಿನಲ್ಲಿ ಎಲ್ಲೆಡೆ ನಾಗರ ಪಂಚಮಿ. ನಾವು ನಮ್ಮ ಎಲ್ಲ ಒಂದು ಫ್ಯಾಮಿಲೀಸಿಗೆ ಒಂದು ದೈವದ ಮನೆ, ಇನ್ನೊಂದು ನಾಗದೇವರದ್ದು ಇದ್ದಿರ್ತದೆ ಆದಿಸ್ಥಳ ಅಂತ. ಸೊ ನಾನು ಮತ್ತು ಬ್ರಾಹ್ಮಿ ಋತಿಕ್ ಹೊರಟ್ವಿ. ನಮ್ಮದು ಜಾರಂದಾಯ ಅಂತ ಹೇಳ್ತಾರೆ ಆ ಜಾಗಕ್ಕೆ. ನಮ್ಮದು ಕುಟುಂಬಕ್ಕೆ ಒಂದು ಕುಕ್ಯಾನ್ ಕುಟುಂಬ ಫುಲ್ ನಮ್ಮದು ಗುರುಪುರ ಅಂತ ನಮ್ಮದೊಂದು ದೈವದ ಮನೆ. ಆದರೆ ಜಾರಂದಾಯ ಅಂತ ನಾಗನಿಗೆ ಹಾಲು ಹಾಕುವ ಜಾಗ. ಆ್ಯಂಡ್ ಎಲ್ಲ ಇದ್ದವರಿಗೆ ಅವರದೇ ಒಂದು ಜೀವನ, ಯಾರು ಇಲ್ಲದವರಿಗೆ ದೇವರೇ ಎಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಕೆಲವರಿಗೆ ಕುಟುಂಬದ ಮನೆಯಾಗಲಿ ದೇವರು ಎಂಥ ಸ್ಥಾನ ಇರುವುದಿಲ್ಲ. ಆಗ ಅವರು ಬಂದು ಕುಡುಪು ಅನಂತ ಪದ್ಮನಾಭ ದೇವಸ್ಥಾನ ಅಲ್ಲಿಗೆ ಬಂದು ಹಾಲೆರೆದು ಹೋಗ್ತಾರೆ. ತಂಬಿಲ ಎಲ್ಲ ಮಾಡಿ. ಸೊ ಈ ಕುಡುಪು ಒಂದು ರಶ್ ಇತ್ತು ಯಪ್ಪ. ಅಲ್ಲಿ ಭಟ್ರಕಲ್ಲುಟ್ಟಿದ್ದ ದೇವಸ್ಥಾನದಿಂದ ಹಿಡಿದು ಸಾಧಾರಣ ಕೊರಗ ಜನ ಕಟ್ಟೆ ತನಕ ಸಹ ಫುಲ್ ರಶ್. ನಾನು ಬ್ರಾಹ್ಮಿ ಹಾರ್ತಾಳೆ ಗಾಡಿಯಿಂದ ಅಂದ್ಕೊಂಡೆ, ಅವಳು ಪೋಖ್ರಿ ಮಾಸ್ಟ್ರಲ್ಲ. ಅಷ್ಟು ಸ್ಲೋ ಗಾಡಿ ಮೂವ್ ಆಗುದಂತ ಹೇಳಿದರೆ ಅಷ್ಟು ಸ್ಲೋ, ಅಷ್ಟು ರಶ್. ಅಂದರೆ ಎಲ್ಲರೂ ಎಲ್ಲೆಲ್ಲಿಂದ ಬರ್ತಾರೆ. ಹೇಗೆ ಸುಬ್ರಹ್ಮಣ್ಯ ಹಾಗೆಯೇ ಇಲ್ಲಿ ಅನಂತ ಪದ್ಮನಾಭ ಕ್ಷೇತ್ರ ಅಂತ ಕುಡುಪು ಅಂತ ಹೆಸರು. ನಾನು ನಿಮಗೆ ಅದರದ್ದು ಒಂದು ವಿಡಿಯೋ ಮಾಡ್ತೇನೆ. ಆಲ್ರೆಡಿ ನಾನು ಹೋದ ವಿಡಿಯೋ ಮಾಡಿದೆ ಶಾರ್ಟಲ್ಲಿ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ತುಂಬ ಜನ ಕನ್ನಡದವರು, ಬ್ಯಾಂಗ್ಳೂರು, ಆಂಧ್ರ, ತಮಿಳುನಾಡು ಎಲ್ಲೆಲ್ಲಿಂದ ಬಂದವರೇ ಜಾಸ್ತಿ ರೋಡಲ್ಲಿ ನೋಡಲಿಕ್ಕೆ ಸಿಕ್ತಿದ್ರು ನನಗೆ. ಭಾರಿ ಒಂದು ರಶ್ ಇತ್ತಂತ ಹೇಳಿದರೆ ಇವತ್ತು ಹೋದರೆ ಬರಲಿಕ್ಕೆ ಆಗ್ತಿರಲಿಲ್ಲ. ಆ ರಶ್ ಎಲ್ಲ ಮುಗಿಸಿ ಬ್ರಾಹ್ಮಿಯೊಟ್ಟಿಗೆ ನಾವು ನಮ್ಮ ಕುಟುಂಬದ ಮನೆಗೆ ಹೋದ್ವಿ. ಅದು ಆ್ಯಕ್ಚುಲಿ ಹೀಗೆ ಒಂದು ದೇವಸ್ಥಾನ ಕಟ್ಟಿ ಒಂದು ಆಡಂಬರದ ಆಗಲಿ ಅಲ್ಲ, ಹಾಗೆ ಒಂದು ಮನೆ ಥರ ಇರುವುದಿಲ್ಲ, ಗುಡ್ಡ ಕಾಡಲ್ಲಿ ಇರ್ತದೆ. ನಾಗದೇವರು ಅಂತ ಹೇಳಿದರೆ ಪುರಾಣ ಇತಿಹಾಸದ ಪ್ರಕಾರ ಅವರಿಗೆ ಪಾತಾಳ ಲೋಕದಲ್ಲಿ ಜಾಗ ಕೊಟ್ಟದ್ದು ಜೀವಿಸಲಿಕ್ಕೆ. ಆದರೆ ನಮ್ಮದೊಂದು ಜೀವದಲ್ಲಿ ಎಲ್ಲ ಪಾರ್ಟ್ಸ್ ಚಂದ ಮಾಡಿ ಕೆಲಸ ಮಾಡಲಿಕ್ಕೆ ಅಂತೆಲ್ಲ ಹೇಳಿ ನಾವು ಅದಕ್ಕೆ ಹೋಗಿ ಹಾಲು, ಅಭಿಷೇಕ, ನೀರು, ಜೇನು, ತುಪ್ಪ, ಅರಿಶಿಣ ಇದೆಲ್ಲ ಹಾಕಿ ಅಭಿಷೇಕ ಮಾಡ್ತೇವೆ. ವರ್ಷಕ್ಕೆ ಒಂದು ದಿವಸ ಮಾತ್ರ ನಾವು ಅಲ್ಲಿಗೆ ಹೋಗೋದು. ಮತ್ತು ಯೂಶ್ವಲಿ ಪಂಚಮಿಗೆ ಕೆಲವರು ಅಲ್ಲಿ ಹೂವೆಲ್ಲ ಇಡುವ ಕಾರ್ಯಕ್ರಮ ಇರ್ತದೆ. ನಾವು ಮಾತ್ರ ವರ್ಷಕ್ಕೊಮ್ಮೆ ಮಾತ್ರ ಹೋಗೋದು. ಅಂದರೆ ಯಾವಾಗ ಸಹ ಹೋಗಲಿಕ್ಕೆ ಆಗೋದಿಲ್ಲಲ್ಲ, ಕಾಡು ಗುಡ್ಡದ ನಡುವೆ ಇರ್ತದೆ. ಎಂಥ ಒಂದು ವ್ಯೂ ಹೇಗಿರ್ತದೆ ಅಂತ ಹೇಳಿದರೆ, ಆ ಒಂದು ಡಿವೈನಿಟಿ. ಮಳೆ ಬರ್ತಾ ಇರ್ತದೆ, ಯಾವ ಟೈಮಲ್ಲಿ ಸಹ ಮಳೆ ಬರದಿದ್ದರೆ ನಾಗರ ಪಂಚಮಿಗೆ ನಾಗನ ಕಟ್ಟೆಗೆ ಹಾಲು ಹಾಕಿದ ನಂತರ ಬಂದೇ ಬರ್ತದೆ ಅಂತ ಹೇಳಿದರೆ, ಆಗ ಸೂರ್ಯ ಹಿಂದ್ಗಡೆ ಈಗ ಮುಂದೆ ಹೇಗೆ ಕಿರಣ ಬರ್ತದೆ ಹಾಗೆ ಹಿಂದೆ ಚಲಿಸುವ ಸಮಯ. ಭೂಮಿ ತಾನೂ ಇಡ್ತದೆ, ತಂಪಿರ್ತದೆ. ಆ್ಯಂಡ್ ಮುಂಚಿನ ಕಾಲದಿಂದ ಸಹ ಒಂದು ಕಟ್ಟೆಗೆ ಹಾಲು ಹೆರಿದ ನಂತರ ನೀರು ಅಂದರೆ ಮಳೆ ಬಂದೇ ಬರ್ತದೆ ಅನ್ನೋ ಒಂದು ಪ್ರತೀತಿ ಹಾಗೆಯೇ ಬರ್ತಾ ಇತ್ತು. ಇಲ್ಲಿ ಮಂಗ, ಕಾಡಲ್ಲಿ ಜನ, ಮನೆ ಇರುವುದಿಲ್ಲ, ಪ್ರಾಣಿ ತುಂಬ ಇರ್ತದೆ. ಒಂದು ಚಂದದಲ್ಲಿ ಪೂಜೆ ಬಂದು ಭಟ್ರು ಮಾಡಿ ಹೋಗ್ತಾರೆ. ಇವತ್ತು ಎಲ್ಲ ಭಟ್ರನವರಿಗೆ ಪುರ್ಸೋತಿರೋದಷ್ಟು ಪೂಜೆ ಆ್ಯಂಡ್ ರಿಕ್ಷಾದವರಾಗಲಿ ಯಾರೇ ಆಗಲಿ ಅವೈಲೇಬಲ್ ಇರುವುದಿಲ್ಲ. ಬ್ಯಾಂಗ್ಳೂರಲ್ಲಿ ನನ್ನ ಪ್ರಕಾರ ನೀವು ಹೋಗಿ ದೇವಸ್ಥಾನದಲ್ಲಿ ಹಾಲೆರೆಯುವುದು. ನಮ್ಮ ಊರಲ್ಲಿ ನಾವು ಯಾವುದೇ ಒಂದು ಕಟ್ಟೆಯನ್ನು ಯಾರೇ ಮುಟ್ಟುವ ಹಾಗಿಲ್ಲ, ಅರ್ಚಕರು ಮಾತ್ರ. ನಮ್ಮ ಕುಟುಂಬದ ಮನೆ ಒಬ್ಬೊಬ್ಬರಿಗೆ ಒಂದೊಂದು ಫ್ಯಾಮಿಲಿಗೆ ಒಂದೊಂದು ಕುಟುಂಬದ ಮನೆ, ಕುಟುಂಬಕ್ಕೆ ನಾಗದೇವರು ಅಂತ ಇರ್ತಾರೆ ನಮ್ಮ ಅದರಲ್ಲಿ. ಸೊ ಇದು ನಮ್ಮದು ಎಲ್ಲ. ಈಗ ಪೂಜೆ ಆಗಿ ಹೋಗಿದೆ, ರೀತಿಗೆ ಡ್ಯೂಟಿ ಇತ್ತಲ್ಲ, ಹಾಗೆ ಸ್ವಲ್ಪ ನಾನು ಬರುವಾಗ ಲೇಟ್ ಆಯಿತು. ಬಟ್ ಪರ್ಫೆಕ್ಟ್ ಆಯಿತು. ನಾನು ಬರುವಾಗ ಲೇಟ್ ಆಗಿದ್ದರೆ ಸಹ ನಮ್ಮ ಕಟ್ಟೆಗೆ ಪೂಜೆ ಎಲ್ಲ ಆಗಿ ಹೋಗಿತ್ತು. ಬಟ್ ಒಂದು ದೇವರ ಹತ್ರ ಮಾತನಾಡಲಿಕ್ಕೆ ಆಗಲಿ, ಆ ಒಂದು ಎನರ್ಜಿಯನ್ನು ಫೀಲ್ ಮಾಡಲಿಕ್ಕೆ ಆಗಲಿ ತುಂಬ ಒಂದು ಖುಷಿ ಆಯಿತು ನನಗೆ. ಇದೆಲ್ಲ ಪೂಜೆ ಆದ ನಂತರದ್ದು ಪೂಜೆದು ವೀಡಿಯೋಸ ನಾನು ಹಾಕಿದ್ದೇನೆ. ಹಿಂಗಾರ ಜಾಸ್ತಿ ಬಳಸ್ತಾರೆ, ಅರಿಶಿಣ ಮತ್ತು ಹಿಂಗಾರ ಜಾಸ್ತಿ ಯೂಸ್ ಮಾಡ್ತಾರೆ, ಸ್ವಲ್ಪ ತುಳಸಿ. ಎಷ್ಟು ಚಂದ ಒಂದು ದೇವರ ಹತ್ರ ನನಗೆ ಕಾನ್ವರ್ಸೇಷನ್ ಮಾಡಲಿಕ್ಕೆ ಟೈಮ್ ಸಿಕ್ಕಿದೆ ಅಂತ ಹೇಳಿದರೆ ಕೇಳೋದು ಬೇಡ. ರೀತಿ ಹೊರಗಡೆ ವೆಯ್ಟ್ ಮಾಡ್ತಿದ್ದ. ಬ್ರಾಹ್ಮಿಯನ್ನು ಒಮ್ಮೆ ಕರ್ಕೊಂಡು ಹೋಗಿ ನಾನು ಬಂದೆ. ನಮ್ಮದು ಕುಟುಂಬದಲ್ಲಿ ಯಾರಾದರೂ ಮರಣ ಆದರೆ,
ಹೆರಿಗೆ ಆದರೆ ಅವರಿಗೆ ದೇವಸ್ಥಾನದ ಒಳಗೆ ಹೋಗಲಿಕ್ಕಿಲ್ಲ, ಹಾಗೆ ರೀತಿಗೆ ಬರಲಿಕ್ಕೆ ಇರಲಿಲ್ಲ. ನಾನೊಬ್ಬಳೇ ಹೋಗಿ ಬ್ರಾಹ್ಮಿಯನ್ನು ಇಟ್ಕೊಂಡು ಹೋಗಿ ಬಂದೆ. ವಿಡಿಯೋ ಮಾಡಿದೆ, ಫೋಟೋ ತೆಗೆದೆ, ಪ್ರೇಯರ್ ಮಾಡಿದರೆ ಎಷ್ಟು ನಾನು ಹೋಗಬೇಕಂತವೇ ಆ್ಯಕ್ಚುಲಿ ಇರಲಿಲ್ಲ. ಅಂದರೆ ಬ್ರಾಹ್ಮಿಯನ್ನು ಹಿಡ್ಕೊಂಡು ಹೋಗೋದಂತ ಹೇಳಿದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ನಾನು ಹೋದೆ, ಅಪ್ಪ ಹೇಳಿದರು ಹೋಗಿ ಬಾ ಅಂತ. ಸೊ ನಮ್ಮ ಅಲ್ಲಿ ಅಭಿಷೇಕ ಎಲ್ಲ ಆಯಿತು. ಇನ್ನೊಂದು ಕಡೆ ನಾವು ಆ್ಯಕ್ಚುಲಿ ಮುಂಚೆ ಥಿಂಕ್ ಮಾಡಿದ್ದು ನಮಗೆ ಇಲ್ಲಿ ಒಂದು ಅಭಿಷೇಕ ಮಾಡಲಿಕ್ಕೆ ಅಲ್ಲ, ಇಲ್ಲದಿದ್ದರೆ ನಮ್ಮದು ಕುಟುಂಬದ್ದು ನಾಗ ಇಲ್ಲಿ ಅಂತ. ಬಟ್ ಅದು ಏನಂತ ಹೇಳೋದು, ಪ್ರಶ್ನೆ ಇಡ್ತಾರೆ, ಕೇಳ್ತಾರೆ, ಆಗ ಅಲ್ಲಿ ಅಲ್ಲ ಇಲ್ಲಿ ಅಂತೆಲ್ಲ ಹೇಳ್ತಾರೆ. ಸೊ ಓಕೆ, ನಮ್ಮದೀಗ ಇಲ್ಲಿ ಬೇರೆ ಕಡೆ ಕೆಳಗಡೆ ಮನೆ ಒಂದುಂಟು, ಮೇಲ್ಗಡೆ ಒಂದುಂಟು. ಬಟ್ ನಾವು ಎರಡೂ ಕಡೆ ಸಹ ಹೋದ್ವಿ. ಇದು ಸಹ ಹಾಗೆ ಕಾಡು ಗುಡ್ಡದ ನಡುವೆ. ಅಲ್ಲಿಗೆ ಹೋಗಲಿಕ್ಕೆ ಅಂತವೇ ಹೇಳಿ 1-2 ವಾರ ಮುಂಚೆಗೆ ಕ್ಲೀನಿಂಗ್ ಎಲ್ಲ ಇರ್ತದೆ. ನಾವು ಹೋಗಲಿಲ್ಲ, ಈಗ ಬ್ರಾಹ್ಮಿ ಇರೋದ್ರಿಂದ ಎಲ್ಲಿಗೆ ಸಹ ಹೋಗಲಿಕ್ಕೆ ಆಗೋದಿಲ್ಲ. ಇದೇ ನಾನು ಹೋಗುವಾಗ 12 ಗಂಟೆ 1 ಗಂಟೆ ಆಗಿತ್ತು, ಮಳೆ ಸಹ ಬರ್ತಿತ್ತು. ಗಾಡಿಯಲ್ಲಿ ಅಲ್ಲಿ ನಿಲ್ಲಿಸಿ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿರುವ ಹಾಗೆ 2 ವೀಲರಲ್ಲಿ ಹೋಗೋದು. ಸೊ ಫಸ್ಟ್ ಪ್ರೊಸೀಜರ್ ನೀರಿನ ಅಲ್ಲಿರುವ ಕಳೆಯೆಲ್ಲ ತೆಗೆದು ಹುಲ್ಲೆಲ್ಲ ತೆಗಿತಾರೆ, ನೀರು ಹಾಕಿ ಕ್ಲೀನ್ ಮಾಡ್ತಾರೆ, ಮತ್ತು ಬೊಂಡ ಹಾಕ್ತಾರೆ. ಎಷ್ಟು ಜನ ಹೋಗ್ತೇವೆ ಅಷ್ಟು ಜನ ಬೊಂಡ ಹಾಲೆಲ್ಲ ಕರ್ಕೊಂಡು ಹೋಗ್ತೇವೆ, ಪ್ಯಾಕೆಟಿಗೆ ಹಾಕ್ಕೊಂಡು ಹೋಗ್ತೇವೆ. ಹಾಲು ಹಾಕ್ತಾರೆ, ಜೇನುತುಪ್ಪ ಹಾಕ್ತಾರೆ, ಮತ್ತು ಅಕ್ಕಿ ಹುಡಿ, ಆನಂತರ ಅರಿಶಿನ, ಕುಂಕುಮ ಇದೆಲ್ಲ ಹಾಕಿ ಅಭಿಷೇಕ ಮಾಡಿ ಪುನಃ ನೀರು ಹಾಕಿ ತೊಳೆದು ಇವೆಲ್ಲ ಹಾಕಿ ಅದನ್ನು ಅಲಂಕಾರ ಮಾಡಿ ಪೂಜೆ ಆಗ್ತದೆ. ಅಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆ ಆಗ್ತದೆ. ತುಂಬ ಕಡೆ ಇದು ಪ್ರಸಿದ್ಧಿ ಇದೆ. ನಾಗನಿಗೆ ಕಾಣುವುದಿಲ್ಲ, ಅಂದರೆ ತಂಪಿರಬೇಕು ನಾಗ. ಮತ್ತು ಇದಕ್ಕೆ ಗುಡಿ ಕಟ್ಟುವ ಪದ್ಧತಿ ಇಲ್ಲ, ಇದು ವನದ ನಡುವೆ ತುಂಬ ಜನ ಸೇರಿ ನಾನು ಎಷ್ಟಾಗ್ತದೆ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಮಗುವನ್ನು ಆಂಟಿ ಅಮ್ಮ ದೊಡ್ಡಮ್ಮ ಎಲ್ಲ ಇಟ್ಕೊಂಡಿದ್ದು ಫಸ್ಟ್ ಟೈಮ್ ನಾನು ಹೋದ ನಾಗರ ಪಂಚಮಿ ಇಲ್ಲಿ ಬರಲಿಕ್ಕೆ ಇಷ್ಟ ಆಗ್ತದೆ. ತುಂಬ ಜನ ನಿಲ್ಲಿಕ್ಕೆ ಆಗಲಿಲ್ಲ, ಅಂದರೆ ವರ್ಷಕ್ಕೊಮ್ಮೆ ಕ್ಲೀನ್ ಮಾಡೋದ್ರಿಂದ ಅಲ್ಲಿ ಇರುವೆ ಆಗಲಿ ತುಂಬ ಕಂಜಕ್ಟೆಡ್ ಪ್ಲೇಸ್ ಇರ್ತದೆ. ಸೊ ಅಲ್ಲಿ ತುಂಬ ಜನ ನಿಲ್ಲಿಕ್ಕೆ ಆಗ್ತಿಲ್ಲ. ನಾನು ಆ್ಯಕ್ಚುಲಿ ಬ್ಲಾಗಲ್ಲಿ ಮಾತನಾಡ್ತಾ ಬರ್ತಿದ್ದು, ಬಟ್ ನಾನು ವಾಯ್ಸ್ ಓವರ್ ಕೊಡ್ತಾರೆ ಅದು ಹೋಯಿತು ಆಲ್ರೆಡಿ ಅಂತ ಹೇಳಬೇಕಾದ್ರೆ. ಸೊ ತುಳುನಾಡಿನಲ್ಲಿ ಈ ಒಂದು ಪದ್ಧತಿ ಮುಂಚಿನ ಕಾಲದಿಂದ ಸಹ ನಡೆದು ಬಂದಿದೆ. ಅಂದರೆ ಅಲ್ಲಿಗೆ ಹೋಗಿ ಹರಕೆ ಹಾಕೋದು, ಅಲ್ಲಿ ಜಾಸ್ತಿ ಹರಳು ಮತ್ತು ಬೆಲ್ಲ ಇದರದ್ದು ಪ್ರಸಾದ ಇರ್ತದೆ. ಎಂಥ ವ್ಯೂ ನೋಡಿ, ಚಾರ್ಮಾಡಿ ಘಾಟಿ ಆಗಲಿ, ಚಿಕ್ಕಮಂಗ್ಳೂರು ಆಗಲಿ, ಅಂಥ ವ್ಯೂ, ಅಂಥ ಒಂದು ಪಾಯಿಂಟ್ಸ್, ಅಂದರೆ ಎಷ್ಟು ಚೆಂದ ಇರ್ತದೆ ವೈಬ. ಹಳ್ಳಿ ಒಂದು ನೋಡಲಿಕ್ಕೆ ಖುಷಿ. ಲಾಸ್ಟ್ ಟೈಮ್ ನಾನು ಸೌಮ್ಯನೂ ಎಲ್ಲ ಬಂದಿದ್ವಿ. ಸೊ ಈ ಸತಿ ಅವ್ರು ಬರಲಿಲ್ಲ. ಪ್ರಸಾದ ಇರ್ತದೆ ಇದರಲ್ಲಿ ನಮಗೆ ಜಾರಂದಾಯ ಅಂತ ಹೇಳಿ ತುಂಬ ಒಂದು ಫೇಮಸ್ ಜಾಗ, ಮುಂಚಿನಿಂದ ಬಂದ ಜಾಗ ಅದು. ಹೀಗಾಗಿತ್ತು ನನ್ನ ನಾಗರ ಪಂಚಮಿ ದಿನ. ನಿಮಗೆಲ್ಲ ಇದು ವಿಷಯ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡೋದಕ್ಕೆ. ಥ್ಯಾಂಕ್ಸ್ ಎಲ್ಲ, ಥ್ಯಾಂಕ್ ಯು ಸೋ ಮಚ್.